1000 ಲೀಟ್ರು ಹಾಲಿನ ಕೋಲ್ಡ್ ಸ್ಟೋರೇಜ್ ನೋಡಿದ್ದೀರಾ? ಈ ರೈತರ ಮನೇಲಿದೆ. ಹೆಲೋ ನಮಸ್ಕಾರ, ನಾನು ರಕ್ಷಾ. ನಾನು ನಮ್ಮ ದೊಡ್ಡಮ್ಮನ ಫ್ಯಾಮಿಲಿ ತಿಪ್ಟೂರು ಹೋಗಿದ್ವಿ ಚೇತನ್ ಅನ್ನೋ ರೈತರ ಮನೆಗೆ. ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೈನುಗಾರಿಕೆ ಮಾಡ್ತಾಯಿದ್ರು. ತುಂಬ ಇಂಪ್ರೆಸಿವ್ ಆಗಿತ್ತು. ಈಗ ಬೇಸಿಗೆಗಾಲ ಇರೋದ್ರಿಂದ ಹೊರಗಡೆ ತಾಪಮಾನ ತುಂಬಾ ಇರುತ್ತೆ. ಹೊರಗಡೆ 30 ಡಿಗ್ರಿ ತಲುಪ್ತಿದ್ದಂಗೆ ಈ ಮಷಿನ್ ಆಟೋಮ್ಯಾಟಿಕ್ಕಾಗಿ ಕೊಟ್ಟಿಗೆಗೆ ನೀರು ಸ್ಪ್ರೇ ಮಾಡೋಕ್ಕೆ ಶುರು ಮಾಡುತ್ತೆ. ಆವಾಗ ಹಸುಗಳು ತಂಪಾಗಿರ್ತವೆ, ಬಿಸಿಲಿಂದ ಇರಿಟೇಷನ್ ಆಗಲ್ಲ. ಫೀಡ್ ಕೂಡ ಆರ್ಗ್ಯಾನಿಕ್ ಆಗಿ ಇವರೇ ತಯಾರಿಸ್ತಾರೆ. ಮೊದಲು ಆಚೆಯಿಂದ ತರ್ತಾ ಇದ್ವಿ, ಕಾಸ್ಟ್ ಜಾಸ್ತಿ ಆಗ್ತಿತ್ತು. ಇವಾಗ 32 ರೂಪಾಯಿ ಕೆಜಿಗೆ ಬೀಳುತ್ತೆ. ಜಾಸ್ತಿ ಉಳಿತಾಯ ಆಗುತ್ತಂತೆ. ದಿನಕ್ಕೆ 120ರಿಂದ 130 ಲೀಟರ್ ಹಾಲು ಕರೀತಾರೆ. ಅಕ್ಷಯ ಕಲ್ಪ ಕೊಡ್ತಾರೆ ಆ ಹಾಲನ್ನ. ಈ ಮಷಿನರಿ ಸೆಟಪ್ ಮಾಡೋಕ್ಕೂ ಟೀಮ್ ಅಕ್ಷಯ ಕಲ್ಪ ಹೆಲ್ಪ್ ಮಾಡಿರೋದು. ಇನ್ವೆಸ್ಟ್ಮೆಂಟ್ ಫಾರ್ಮರ್ದು. ಇದ್ರೊಳಗಡೆ -4.5 ಡಿಗ್ರಿ ಇರುತ್ತೆ. ಹಾಲು ಐಸ್ಗಟ್ಬಾರ್ದು ಅಂತ ಫ್ಯಾನ್ ತಿರುಗೋದು. ಚೇತನ್ ಅವ್ರ ಗದ್ದೆ ಅಲ್ಲೇ ಪಕ್ಕದಲ್ಲಿತ್ತು. ಫ್ರೆಶ್ ಆಗಿ ನಮ್ಮ ಅತ್ತಿಗೆ ಹೋಗಿ ಜೋಳ ಕಿತ್ಕೊ ಬಂದ್ರು. ಇಲ್ಲಿ ಮುಳ್ಹಂದಿ ಆಮೇಲೆ ಚಿರತೆ ಕಾಟ ಅಂತೆ, ಅದಕ್ಕೆ ಇವ್ರ ಸ್ಟ್ರಾಂಗ್ ಫ್ರೆಂಡ್ ಭೀಮಾನ ಜಾಸ್ತಿ ಆಚೆ ಬಿಡಲ್ಲ ಚಿರತೆ ಕಾಟದಿಂದ ಅಂತ ಹೇಳಿದ್ರು. ಇಲ್ಲಿ ಗ್ಯಾಸು LPG ಪ್ರಾಬ್ಲಮ್ ಎಲ್ಲ ಇಲ್ಲ. ಗೋಬರ್ ಗ್ಯಾಸು, ಜೋಳ ಸುಟ್ಟು ಕಾಫಿ ಮಾಡಿಕೊಟ್ರು. ಒಂದೊಳ್ಳೆ ಡೇ ಔಟ್ ನಮಗೆ, ನಮ್ಮ ಫ್ಯಾಮಿಲಿಗೆ ಮಾತ್ರ. ಫಾರ್ಮಿಂಗ್ ಬಗ್ಗೆ ಚೇತನ್ ಫಾರ್ಮರ್ ಏನು ಹೇಳ್ತಾರೆ ಕೇಳಿ. ಕೆಲಸ ಆಗಂಗಿತ್ತು, ಅದಾಗಿದ್ರೆ ನನಗೆ ಅನ್ಯಾಯ ಆದಂಗೆ ಆಗೋದು. ಈ ಫೀಲ್ಡಿಗೆ ಬರ್ತಿರ್ಲಿಲ್ಲ, ಬಟ್ ಇಲ್ಲಿ ಈ ಫೀಲ್ಡಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಅಂದ್ರೆ ನಾವೆಷ್ಟು ಈಗ ಬಿಸ್ನೆಸ್ ತರನ ಮೇಂಟೈನ್ ಮಾಡ್ಬೋದು. ನಾವೆಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ಆದಾಯ ಬಂದೇ ಬರುತ್ತೆ. ಸೊ ನೀವು ಫಾರ್ಮಿಂಗ್ ಅಲ್ಲಿ ಫುಲ್ ಹ್ಯಾಪಿ ಆಗಿದ್ದೀರಾ. ಸೊ ಯೂತ್ಸಿಗೆ ಫಾರ್ಮಿಂಗಿಗೆ ಬನ್ನಿ ಅಂತ ಸಜೆಸ್ಟ್ ಮಾಡ್ತೀರಾ? ಫಾರ್ಮಿಂಗ್ ಅನ್ನೋದಕ್ಕಿಂತ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ, ರೈತಾಪಿ ವರ್ಗ ಏನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಮಾಡಿದ್ರೆ ಎಲ್ಲಾದ್ರಲ್ಲೂ ಲಾಭ. ನನ್ನ ಮಟ್ಟಿಗೆ ಮಾತ್ರ ತುಂಬಾ ಆದಾಯ ಇದೆ. ಗೊತ್ತಿರ್ಬೇಕು, ಅದ್ರ ಬಗ್ಗೆ ಅನುಭವ ಇರಬೇಕು. ಮಿನಿಮಮ್ 2ರಿಂದ 3 ವರ್ಷ ಕಾಯ್ಬೇಕು, ತಾಳ್ಮೆ ಇರಬೇಕು. ಯಾವ್ದೇ ಮಾಡಿರೋ ತಾಳ್ಮೆ ಇದ್ರೆ ಸಕ್ಸಸ್ ಆಗೇ ಆಗ್ತಾರೆ. ಈ ಥರ ಫ್ಯಾಮಿಲಿ, ಈ ಥರ ಫಾರ್ಮ್ ವಿಸಿಟ್ ಮಾಡಾದ್ಮೇಲೆ ಯಾರಿಗೆ ತಾನೇ ಖುಷಿ ಆಗಲ್ಲ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.